ನಮಸ್ಕಾರ. ನಾಳೆ ಎಚ್.ಡಿ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ದೇವೇಗೌಡರ ಮನೆಗೆ ಬಂದಿದ್ದಾರೆ ಕುಮಾರಸ್ವಾಮಿ, ರೇವಣ್ಣ ಹಾಗೆ ಅಶೋಕ್. ಮಾಜಿ ಪ್ರಧಾನಿ ಜೊತೆಯಲ್ಲಿ ನಾಯಕರು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹೊಳೆನರಸೀಪುರ ಕೇಸ್ನಲ್ಲಿ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಕೋರ್ಟ್ನಿಂದ. ಮಾಜಿ ಸಚಿವ ರೇವಣ್ಣಗೆ ನಾಳೆ ಏನಾಗುತ್ತೆ ಅನ್ನೋ ಟೆನ್ಷನ್. ವಕೀಲರ ಜೊತೆ ಚರ್ಚೆ ಮಾಡಲಿರುವ ಮಾಜಿ ಸಚಿವ ರೇವಣ್ಣ. ನಾಳೆ ಎಚ್.ಡಿ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಹೊಳೆನರಸೀಪುರದಲ್ಲಿ ಕೇಸ್ ದಾಖಲಾಗಿದೆ. ಅದರಲ್ಲಿ A1 ಆರೋಪಿ ಎಚ್.ಡಿ. ರೇವಣ್ಣ. ಆ ಕೇಸ್ಗೆ ಸಂಬಂಧಪಟ್ಟಂತಹ ಜಾಮೀನಿನ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವೇಗೌಡರ ಮನೆಯಲ್ಲಿ ಮಹತ್ವದ ಮೀಟಿಂಗ್ ಆಗ್ತಾ ಇದೆ. ಕುಮಾರಸ್ವಾಮಿ, ರೇವಣ್ಣ ಹಾಗೆ ಅಶೋಕ್ ಆ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡ್ತಾ ಇದ್ದಾರೆ. ಮಾಜಿ ಸಚಿವ ರೇವಣ್ಣಗೆ ನಾಳೆ ಏನಾಗುತ್ತೆ ಅನ್ನುವಂತಹ ಟೆನ್ಷನ್ ಇದೆ. ಈಗಾಗಲೇ ವಕೀಲರ ಜೊತೆಯಲ್ಲಿ ಚರ್ಚೆ ಮಾಡಲಿದ್ದಾರೆ ಮಾಜಿ ಸಚಿವ ರೇವಣ್ಣ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಫುಟೇಜ್ ಅನ್ನ. ಎಚ್.ಡಿ. ನಿವಾಸದಲ್ಲಿ ಅಶೋಕ್ ಅವರು ಭೇಟಿಯಾಗಿ ದೇವೇಗೌಡರನ್ನ ಮಾತನಾಡಿಸಿರುವಂತಹ ದೃಶ್ಯ. ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟು ಅಲ್ಲಿ ಮಾತುಕತೆ ನಡೆಸಿದ್ದಾರೆ. ನಾಳೆ ಎಚ್.ಡಿ. ರೇವಣ್ಣ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಟೆನ್ಷನ್ ಅಲ್ಲಿ ಈಗ ರೇವಣ್ಣ ಇದ್ದಾರೆ. ಸ್ವತಃ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರಲ್ಲ, ನನಗೆ ದುಡ್ಡು ಆಫರ್ ಮಾಡಿದ್ರು, ಮತ್ತು ಅವರು ಅವರ ಹತ್ರ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದಾರಲ್ಲ. ಡಿ.ಕೆ. ಶಿವಕುಮಾರ್ ಮಾತಾಡಿರೋದು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದೋಗ್ತೈತೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಅವನು ಬಿಡುಗಡೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಜ ಇರೋದಕ್ಕೆ ಬಿಡುಗಡೆ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಅವನ್ನ ಹಿಡಿದು ಒಳಗಡೆ ಹಾಕಿರೋದು. ಇನ್ನು ಸೀರಿಯಸ್ ಆಗಿ ಅವನು ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಹೊರಟ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತೈತೆ. ಲೋಕಸಭಾ ಎಲೆಕ್ಷನ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದುವರೆಗಾದರೂ ಅವನ್ನ ಒಳಗಡೆ ಇಡಬೇಕು. ಅವನೀಚೆ ಬಂದರೆ ದಿನನಿತ್ಯ ಅವನೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾನೆ. ಮತ್ತು ಸರ್ಕಾರ ಯಾರ್ಯಾರಿಗೆ ಹಣ ಕೊಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮದಲ್ಲಿ ಬರ್ತೈತೆ. ಈ ಮಾಧ್ಯಮದಲ್ಲಿ ಬರುವಂಥದ್ದನ್ನೆಲ್ಲ ಸ್ಟಾಪ್ ಮಾಡಬೇಕು. ನೆನ್ನೆ ನೋಡಿದೆ, ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ಮಾಧ್ಯಮದವ್ರಿಗೇನು ಬೇರೆ ಕೆಲಸ ಇಲ್ವಾ, ಯಾಕೆ ಇದೆಲ್ಲ ತೊಗೊತಾರೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಂದರೆ ಅವ್ರು ಮಾಧ್ಯಮದಲ್ಲಿ ಬರಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ. ಆ ದೃಷ್ಟಿಯಿಂದ ಅವನ್ನ ಬಂಧನ ಮಾಡಿ ಒಳಗಡೆ ಹಾಕಿದ್ದಾರೆ. ಅವ್ರು ಏನೇನು ಹೇಳ್ತಾ ಇದ್ದಾರೋ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇವತ್ತು ಅಶೋಕ್ ಅವರು ಎಚ್.ಡಿ. ದೇವೇಗೌಡರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬಂದಿದೆ? ಯಾಕಂದ್ರೆ ನಾಳೆ ಎಚ್.ಡಿ. ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಅಂತ ಅನ್ಸುತ್ತಾ? ಪ್ರಗತಿ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ರು. ಅದರ ಬೆನ್ನಲ್ಲೇ ಇವತ್ತು ವಿರೋಧ ಪಕ್ಷ ನಾಯಕನಾಗಿರುವಂತಹ ಅಶೋಕ್ ಅವರು ಈಗಾಗಲೇ ಅಂದ್ರೆ ಎಚ್.ಡಿ. ದೇವೇಗೌಡರನ್ನ ಭೇಟಿಯಾಗೋದಕ್ಕೂ ಕೂಡ ಬಂದಿದ್ರು. ಅಂದ್ರೆ ಎರಡು ಕಾರಣಕ್ಕೆ ಬಂದಿರುವಂತದ್ದು. ಒಂದು, ಅವರು ನಿನ್ನೆ ಅವರ ಏನು ಹುಟ್ಟುಹಬ್ಬ ಇತ್ತು, ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಅವರು ಮೈಸೂರಲ್ಲಿ ಇದ್ರು ಅನ್ನುವಂತಹ ಕಾರಣದಿಂದ ಅವರಿಗೆ ಬರಕ್ ಆಗಿರ್ಲಿಲ್ಲ. ಹಾಗಾಗಿ ಅವರಿಗೆ ದೇವೇಗೌಡರಿಗೆ ವಿಶ್ ಮಾಡ್ಬೇಕು ಅನ್ನುವ ಕಾರಣಕ್ಕೆ, ಜೊತೆಗೆ ಒಂದಷ್ಟು ಚರ್ಚೆಗಳನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕೂ ಕೂಡ ಬಂದಿರುವಂತದ್ದು. ಈಗಾಗಲೇ ದೇವೇಗೌಡರ ಮನೆಯಲ್ಲಿ ಕುಮಾರಸ್ವಾಮಿ ಅವರು ಜೊತೆಗೆ ರೇವಣ್ಣ ಅವರು ಇಬ್ರು ಕೂಡ ಇದ್ದಾರೆ. ಹಾಗಾಗಿ ದೇವೇಗೌಡರಿಗೆ ವಿಶ್ ಮಾಡುವ ಜೊತೆಗೆ ರೇವಣ್ಣ ಹಾಗೂ ಕುಮಾರಸ್ವಾಮಿ ಇಬ್ರನ್ನೂ ಕೂಡ ಮಾತಾಡ್ತಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗಿರುವಂತದ್ದು. ಅಂದ್ರೆ ಒಂದು ಕಡೆ SIT ತನಿಖೆ ಕೂಡ ನಡೀತಾ ಇರುವಂತದ್ದು. ಹಾಗಾಗಿ ಅದೆಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ನಡೆದಿತ್ತು. ಥ್ಯಾಂಕ್ ಯು ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.